ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮತ್ತೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಇವತ್ತು ಒಂದು ಲಾಸ್ಟ್ ವೀಕ್ ಒಂದು ವಿಡಿಯೋ ಮಾಡಿದ್ದೆ ನಾನು. ಅದರಲ್ಲಿ ಸುಮಾರು ಕಮೆಂಟ್ಗಳು ಕೇಳಿದ್ರಿ. ಏನಂತಂದ್ರೆ, ನಮ್ಮ ಕರ್ನಾಟಕ ಸರ್ಕಾರ ಏನು ಈ ಸಿಸಿ ಓಸಿ ಏನು ವಿನಾಯಿತಿಯನ್ನ ಅನೌನ್ಸ್ ಮಾಡ್ತು, ಆ ಸಿಸಿ ಓಸಿಯಿಂದ ಎಷ್ಟು ಜನಗಳಿಗೆ ಅನುಕೂಲ ಆಗ್ತಾ ಇದೆ, ಯಾವ ರೀತಿ ಎಲ್ಲ ಅನುಕೂಲ ಆಗ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನ ವಿಡಿಯೋಸ್ ನ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ಟೈಮ್ ವೇಸ್ಟ್ ಮಾಡೋದ್ ಬೇಡ, ನಾವು ವಿಡಿಯೋಗೆ ಎಂಟರ್ ಆಗೋಣ. ನಮ್ಮ ಕರ್ನಾಟಕ ಸರ್ಕಾರ ಏನು 1200 ಚದರಡಿ ವಿಸ್ತೀರ್ಣದವರೆಗಿನ ವಸತಿ ಕಟ್ಟಡಗಳಿಗೆ ಏನು ಸ್ವಾಧೀನ ಪ್ರಮಾಣ ಪತ್ರ ಅಂದ್ರೆ ಓಸಿ ಮತ್ತೆ ನಿರ್ಮಾಣ ಮುಕ್ತಾಯದ ಪ್ರಮಾಣ ಪತ್ರ ಅಂತ ಏನ್ ಹೇಳ್ತೀವಿ, ಸಿಸಿ ಕಡ್ಡಾಯ ಅಂತಂದೇಳಿ ಏನು ನಿಯಮವನ್ನ ಮಾಡಿತ್ತು, ಅದಕ್ಕೆ ಇವಾಗ ನಮ್ಮ ಕರ್ನಾಟಕ ಸರ್ಕಾರ ವಿನಾಯಿತಿಯನ್ನು ಕೂಡ ನೀಡಲಾಗ್ತಿದೆ. ಅದರ ಪರಿಣಾಮವಾಗಿ ಸುಮಾರು ನಮ್ಮ ಬೆಂಗಳೂರಿನಲ್ಲಿ 33,000 ಮನೆಗಳು, 33,000 33,000 ಹೌಸಸ್ ಮನೆಗಳಿಗೆ ವಿದ್ಯುತ್ ಮತ್ತೆ ನೀರಿನ ಸಂಪರ್ಕದ ಅನುಕೂಲವನ್ನ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದೇ ವರ್ಷದ ಆರಂಭದಲ್ಲಿ ಏನು ಸುಪ್ರೀಂ ಕೋರ್ಟ್ ನಿಂದ ಆದೇಶ ಬಂತು, ಸಿಸಿ ಮತ್ತೆ ಓಸಿ ಬಗ್ಗೆ ನಮ್ಮ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿತ್ತು. ಅದರಲ್ಲಿ ಸ್ವಾಧೀನ ಪ್ರಮಾಣ ಪತ್ರ ಮತ್ತೆ ನಿರ್ಮಾಣ ಮುಕ್ತಾಯ ಪ್ರಮಾಣ ಪತ್ರ, ಸಿಸಿ ಮತ್ತೆ ಓಸಿ ಅಂತ ಏನ್ ಹೇಳ್ತೀವಿ, ಇವುಗಳನ್ನ ಪಡೆದಿರುವ ಕಟ್ಟಡಗಳಿಗೆ ಮಾತ್ರನೇ ವಿದ್ಯುತ್ ಮತ್ತೆ ನೀರಿನ ಸಂಪರ್ಕವನ್ನ ಕೊಡಬೇಕು. ಯಾಕಂತಂದ್ರೆ ಏನು ಬೇಸಿಕ್ ಕಮ್ಯುನಿಟೀಸ್ ಪ್ರೊವೈಡ್ ಮಾಡ್ತೀವಿ, ಆ ಬೇಸಿಕ್ ಕಮ್ಯುನಿಟೀಸ್ ಪ್ರೊವೈಡ್ ಮಾಡ್ಬೇಕು ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ಅವರು ಸಿಸಿ ಓಸಿಯನ್ನ ತಗೊಂಡಿರ್ಲೇಬೇಕು. ಸಿಸಿ ಓಸಿ ಇಲ್ಲ ಅಂತಂದ್ರೆ ಯಾವುದೇ ಬೇಸಿಕ್ ಕಮ್ಯುನಿಟೀಸ್ ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಮಾಡಿತ್ತು. ಇವಾಗ ಆ ಆದೇಶನ ಒಂದು ನಮ್ಮ ಕರ್ನಾಟಕ ಸರ್ಕಾರ, ಯಾಕಂದ್ರೆ ಯಾವುದೇ ಒಂದು ಆದೇಶ ಆಗ್ಲಿ ಅದು ಸ್ಟೇಟ್ ಗವರ್ನಮೆಂಟ್ ಗೆ ಒಂದು ಪವರ್ ಇರುತ್ತೆ, ಅದನ್ನ ತಿದ್ದುಪಡಿ ಮಾಡ್ಕೊಳ್ಬಹುದು. ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಅದೇ ಮಾಡ್ತಿರೋದು. ಯಾಕಂತಂದ್ರೆ ಏನು ಜನಗಳ ಕಷ್ಟವನ್ನ ಅರ್ಥಕೊಂಡು ಇವಾಗ 1200 ಚದರ ಅಡಿ ವಿಸ್ತೀರ್ಣದವರೆಗಿನ ವಸತಿ ಕಟ್ಟಡಗಳಿಗೆ ಈ 2 ಪ್ರಮಾಣ ಪತ್ರ ಸಿಸಿ ಮತ್ತೆ ಓಸಿ ಎರಡರಿಂದಲೂ ವಿನಾಯಿತಿಯನ್ನ ನೀಡಲಾಗ್ತಿದೆ. ಏನು ಈ ಸಿಸಿ ಓಸಿ ವಿನಾಯಿತಿಯನ್ನ ಘೋಷಿಸಿದ್ರು, ಅದರಿಂದ ನಮ್ಮ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಏನು ಬೆಸ್ಕಾಂ ಮತ್ತೆ ಬೆಂಗಳೂರು ನೀರು ಸರಬರಾಜು ಮತ್ತೆ ಒಳಚರಂಡಿ ಮಂಡಳಿ BWSSB ಕ್ರಮವಾಗಿ ವಿದ್ಯುತ್ ಹಾಗೂ ನೀರಿನ ಸಂಪರ್ಕವನ್ನ ಪ್ರತಿಯೊಂದು ವಸತಿ ಗೃಹಗಳಿಗೆ ಕೊಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಸುಮಾರು 33,000 ಅರ್ಜಿಗಳು ಇವತ್ತು ಪೆಂಡಿಂಗ್ ಅಲ್ಲಿತ್ತು. ಅಷ್ಟು ಮನೆಗಳಿಗೂ ಕೂಡ ಯಾವುದೇ ಬೆಸ್ಕಾಂ ಆಗ್ಲಿ ಅಥವಾ ನೀರಿನ ವ್ಯವಸ್ಥೆ ಆಗ್ಲಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಆಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡರ್ ಪಾಲನೆಯನ್ನ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇತ್ತು. ಇನ್ನ ನಮ್ಮ ಬೆಸ್ಕಾಂ ಮೂಲಗಳನ್ನ ಉಲ್ಲೇಖಿಸಿ ಒಂದು ಖಾಸಗಿ ಮಾಧ್ಯಮ ಒಂದು ವರದಿಯನ್ನು ಕೂಡ ಮಾಡಿತ್ತು. ಯಾಕಂತಂದ್ರೆ ಈ ಬೆಸ್ಕಾಂನಲ್ಲಿ ಸಿಸಿ ಓಸಿ ಇಲ್ಲದ ವಸತಿ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕಕ್ಕಾಗಿ ಬಂದಿದ್ದಂತಹ ಮನವಿ ಸಂಖ್ಯೆ ಸುಮಾರು 33,000 ಅರ್ಜಿಗಳು. BWSSBಗೂ ಬೆಸ್ಕಾಂಗೂ ಬಂದಿದ್ದು 33,000 ಅರ್ಜಿಗಳು. ಆ ಅರ್ಜಿಗಳನ್ನ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಇತ್ಯರ್ಥಗೊಳಿಸದೆ ಹಾಗೆ ಇಡಲಾಗಿತ್ತು. ಆದರೆ ನಮ್ಮ ರಾಜ್ಯ ಸರ್ಕಾರ ಸಿಸಿ ಓಸಿಯನ್ನ ಏನು ಈ ನಿಯಮವನ್ನ ಕಡ್ಡಾಯ ಮಾಡಿತ್ತು, ಸುಪ್ರೀಂ ಕೋರ್ಟ್ ಅದವನ್ನ
ಸಡಿಲಗೊಳಿಸಿ 33,000 ಅರ್ಜಿಗಳನ್ನು ಕೂಡ ವಿಲೇವಾರಿ ಮಾಡಿ ಅಂತ ಹೇಳ್ಬಿಟ್ಟು ಬೆಸ್ಕಾಂಗೆ ಮನವಿಯನ್ನು ಕೂಡ ಮಾಡಿದೆ. ಅಲ್ಲದೆ ಬಾಕಿ ಉಳಿದಿರುವಂತಹ ಅರ್ಜಿಗಳನ್ನ ವಿಲೇವಾರಿ ಮಾಡುವುದರಿಂದ ನೂತನ ವಿದ್ಯುತ್ ಸಂಪರ್ಕಕ್ಕಾಗಿ ಡೆಪಾಸಿಟ್ ಕಟ್ಟಿಸಿಕೊಳ್ಳುವುದು ಮತ್ತೆ ಸೇವೆಗಳಿಂದ ವಿದ್ಯುತ್ ನಿಗಮಕ್ಕೂ ಒಂದಷ್ಟು ಆದಾಯ ಕೂಡ ಬರಲಿದೆ ಅಂತ ಹೇಳ್ಬಿಟ್ಟು ನಮ್ಮ ಬೆಸ್ಕಾಂ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೆ. ಆದರೆ ನಮ್ಮ ಬೆಂಗಳೂರು ನೀರು ಸರಬರಾಜು ಮಂಡಳಿಯಲ್ಲೂ ಇದೇ ವ್ಯವಸ್ಥೆಯನ್ನ ಮಾಡಬೇಕು. ಯಾಕಂತಂದ್ರೆ ಬರೀ ಬೆಸ್ಕಾಂ ಅಲ್ಲ, BWSSB ಕೂಡ ಜೊತೆಯಾಗಿ ಎರಡೂ ಕೂಡ ಸಿಸಿ ಅಥವಾ ಓಸಿ ಇಲ್ಲದಿದ್ದರೂ ಕೂಡ ಏನು ಬೆಸ್ಕಾಂ ವ್ಯವಸ್ಥೆಯನ್ನ ಮತ್ತೆ ನೀರಿನ ವ್ಯವಸ್ಥೆಯನ್ನ ಏನು ಬಾಕಿ ಉಳಿದಿದೆ ಆ ಬಾಕಿ ಉಳಿದಿರುವಂತಹ ಅರ್ಜಿಗಳನ್ನ ಮನವಿಗಳನ್ನ ಇಮಿಡಿಯೇಟ್ ಇತ್ಯರ್ಥ ಮಾಡಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಮನವಿಯನ್ನ ಮಾಡ್ತಾ ಇದೆ. ಯಾಕಂತಂದ್ರೆ ಆಲ್ರೆಡಿ ಇದ್ರಲ್ಲಿ 33,000ದಲ್ಲಿ 24,000 ಅರ್ಜಿಗಳನ್ನ ಆಲ್ರೆಡಿ ವಿಲೇವಾರಿ ಮಾಡ್ಬಿಟ್ಟಿದ್ದಾರೆ. ಇದರಲ್ಲಿ 10,000 ಅರ್ಜಿಗಳು ಚಿಕ್ಕ ಸೈಟ್ಗಳು ಅಂತಂದ್ರೆ 30-40ಗಿಂತ ಕಡಿಮೆ ಡೈಮೆನ್ಷನ್ 20-30 20-40 ಈ ತರ ಇರವು. ಮೊದಲು ಅಂತಹ ಕಡಿಮೆ ಡೈಮೆನ್ಷನ್ ಸೈಟ್ಗಳಿಗೆ ವಿದ್ಯುತ್ ಸಂಪರ್ಕ ಮತ್ತೆ BWSSB ಫೆಸಿಲಿಟೀಸ್ ಅನ್ನ ಕೊಡಿ. ಅನಂತರ ಮಿಕ್ಕ ಸೈಟ್ಗಳಿಗೆ ಈ ವ್ಯವಸ್ಥೆಯನ್ನ ನೀಡಿ ಅಂತ ಹೇಳ್ಬಿಟ್ಟು ಕೂಡ ಒಂದು ಮನವಿಯನ್ನ ಮಾಡಿದ್ದಾರೆ. ಈ ಇಷ್ಟೆಲ್ಲ ಒಂದು ಆಯ್ತು. ಏನು 1200 ಒಳಗಡೆ ಇತ್ತು ಅಂತ ಅಂದ್ರೆ ಅದಕ್ಕೆ ಯಾವುದೇ ತರಹದ ಸಿಸಿ ಮತ್ತೆ ಓಸಿ ಬೇಕಾಗಿಲ್ಲ, ಎಲ್ಲ ಫೆಸಿಲಿಟೀಸ್ ಕೂಡ ಕೊಡ್ತೀವಿ. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಅಲ್ಲಿ ತಿದ್ದುಪಡಿ ಆಗ್ತಾ ಇದೆ. ನಮ್ಮ ಕರ್ನಾಟಕ ಸರ್ಕಾರದಿಂದ ಸ್ಟೇಟ್ ಗೌರ್ಮೆಂಟ್ ಇಂದ ಇದಾಗ್ತಾ ಇದೆ. ಯಾಕಂದ್ರೆ ಆ ಆದೇಶವನ್ನ ಒಂದು ಕಡೆಗೆ ಇಟ್ಟುಬಿಟ್ಟು ಸ್ಟೇಟ್ ಗೌರ್ಮೆಂಟ್ ತಿದ್ದುಪಡಿ ಮಾಡ್ಕೋಬೇಕು ಮಾಡ್ಕೊಂಡು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸಿಸಿ ಓಸಿ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಬೇಕಾಬಿಟ್ಟಿ ಏನಾದ್ರೂ ಮನೆ ಕಟ್ಟಿದ್ರೆ ಅಕ್ರಮ ನಿರ್ಮಾಣಗಳನ್ನ ನೆಲಸಮ ಮಾಡಲು ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ನಿರ್ಧರಿಸಿದೆ. ಒಂದು ವೇಳೆ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಸೆಟ್ ಬ್ಯಾಕ್ ಬಿಡೋದಾಗ್ಬೋದು ಅಥವಾ ಪ್ಲಾನ್ ಅಪ್ರೂವಲ್ ಇಲ್ಲದೆ ಕಟ್ಟೋದಾಗ್ಬೋದು ಮಾಡಿದ್ರೆ ಅದನ್ನ ನೆಲಸಮ ಮಾಡೋದಕ್ಕೆ ನಮ್ಮ GBA ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದೆ. ಅದಕ್ಕೆ ಪ್ರತ್ಯೇಕವಾದಂತಹ ಟಾಸ್ಕ್ ಫೋರ್ಸ್ ಅನ್ನು ಕೂಡ ರಚಿಸಲು ಕೂಡ ನಿರ್ಧರಿಸಲಾಗಿದೆ. ಯಾಕಂತಂದ್ರೆ ಈ ಟಾಸ್ಕ್ ಫೋರ್ಸ್ ಸಿಬ್ಬಂದಿ ಕಾಲಾನುಕ್ರಮಕ್ಕೆ ಪ್ರತಿಯೊಂದು ಬಡಾವಣೆಯ ಮನೆಗೂ ಬಂದು ಕಟ್ಟಡದ ಪ್ಲಾನಿಂಗ್ ಗೆ ಅನುಗುಣವಾಗಿ ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರಾ, ಇಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯವಾಗಿದೆಯಾ, ಮತ್ತೆ ಕಟ್ಟಡದ ಮಾಲೀಕರು ಕಟ್ಟಡ ನಿರ್ಮಾಣದ ವೇಳೆ ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನು ಏನಾದ್ರೂ ಒತ್ತುವರಿ ಮಾಡಿದಾರಾ ಅಂತಂದೇಳಿ ಇಷ್ಟೆಲ್ಲ ಕೂಡ ಅವರು ಪರಿಶೀಲನೆಯನ್ನ ಮಾಡ್ತಾರೆ. ಏನಾದ್ರೂ ಆ ಪ್ಲಾನಿಗೆ ವಿರುದ್ಧವಾಗಿ ಏನಾದ್ರೂ ಇದ್ದರೆ ಇಮ್ಮಿಡಿಯೇಟ್ ಕಾನೂನಿನ ಕ್ರಮವನ್ನ ಕೈಗೊಂಡು ಬಿಲ್ಡಿಂಗ್ ಡೆಮಾಲಿಷೇಷನ್ಗೆ ಆರ್ಡರ್ ಅನ್ನ ಮಾಡ್ತಾರೆ. ಆ ಬಿಲ್ಡಿಂಗ್ ಅನ್ನ ನೆಲಸಮ ಮಾಡಿ ಡೆಮಾಲಿಷ್ ಮಾಡಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ನೆಲಸಮ ಮಾಡೋದಕ್ಕೆ ಆದೇಶವನ್ನ ಕೊಡುತ್ತೆ. ಇದು ಒಂದು ಕಡೆಗೆ ಖುಷಿ, ಇನ್ನೊಂದು ಕಡೆಗೆ ಇಲ್ಲಿ ಇಟ್ರು ಬಗಡೆ ಗೂಟನ್ನ. ಇದು ಕರ್ನಾಟಕ ಸರ್ಕಾರದ ವ್ಯವಸ್ಥೆ. ಯಾವುದೇ ಆದ್ರೂ ಕೂಡ ಈಸಿಯಾಗಿ ತಗೊಳ್ಬಾರ್ದು. ಯಾಕಂತಂದ್ರೆ ನೆಕ್ಸ್ಟ್ ಅಲ್ಲಿ ಏನೋ ಇವರು ಪಾಯಿಂಟ್ ಅನ್ನ ಇಟ್ಕೊಂಡಿದ್ದಾರೆ, ಇವ್ರ ಮೈಂಡ್ ಅಲ್ಲಿ ನೆಕ್ಸ್ಟ್ ಏನೋ ಬಂದಿದೆ, ಅದಕ್ಕೋಸ್ಕರನೇ ಇದನ್ನ ಮಾಡಿದ್ದಾರೆ. ಇಲ್ಲಿ ಇವನ್ನ ವಿನಾಯಿತಿ ಕೊಟ್ರು, ನೆಕ್ಸ್ಟ್ ಅಲ್ಲಿ ಇಟ್ರು ಅಷ್ಟೇನೇನೆ. ಆದ್ರೆ ಯಾರದ್ದು ನಂದು ಒಂದು ರಿಕ್ವೆಸ್ಟ್, ಯಾರೋ ಕೂಡ ಕಾನೂನನ್ನ ಬ್ರೇಕ್ ಮಾಡಬೇಡಿ. ಕಾನೂನಿನ ಪ್ರಕಾರ ನೀವು ನಿರ್ಮಾಣ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಗೂ ಕೂಡ ಸೇಫ್ ಅಂಡ್ ಸೆಕ್ಯೂರ್
ಯಾಕಂತಂದ್ರೆ ನಾಳೆ ಯಾವ್ದೇ ಇದು GB ಅನ್ನೋದು ಬರ್ಲಿ, ಯಾರೇ ಬರ್ಲಿ, ನೀವು ಧೈರ್ಯವಾಗಿ ಆನ್ಸರ್ ಮಾಡ್ಬೋದು. ಎವ್ರಿ ಇಯರ್ ಟ್ಯಾಕ್ಸ್ ಕೂಡ ನೀವು ಪೇ ಮಾಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಯಾವುದೇ ತರಹದ ಪ್ರಾಬ್ಲಮ್ ಇರಲ್ಲ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.